ಅಷ್ಟೊತ್ತಿಗೆ ಒಂದು ಮಗು ಮಸಿ ಹಿಡ್ಕೊಂಡು ಇದ್ದಲು ಹಿಡ್ಕೊಂಡು ಗೋಡೆಗೆ ಈಚೋದು. ಅವಾಗ ಹಿಂದಿದ್ದ ತಾಯಿ ನೋಡ್ತಾ ಇರೋದು, ಯಾರೋ ಒಬ್ಬ ಹೇಳುವುದು, ನಿಮ್ಮ ಮಗು ಗೋಡೆಗೆ ಈಚುತ್ತಿದ್ದಾನೆ ಎಂದರೆ ಅವನು ಬೆಳೆಯುತ್ತಿದ್ದಾನೆ ಎಂದರೆ ಅವನಿಗೆ ಹಾರ್ಲಿಕ್ಸ್ ಕೊಡಿ. ಗೋಡೆಗೆ ಈಚರು ಯಾರು ಹಾರ್ಲಿಕ್ಸ್ ಕೊಡ್ತಾರ? ಅದೇ ನಮ್ಮ ಅಪ್ಪ ಯಾರು ಕಪಾಲಿ ಕೊಡ್ತಿದ್ದೀರಿ. ಹಾರ್ಲಿಕ್ಸ್ ಅಲ್ಲ, ನೀರು ಕೊಡೋದಿಲ್ಲ, ಗಂಜಿ ತಿಳಿಯೂ ಕೊಡೋದಿಲ್ಲ. ಗೋಡೆಗೆ ಈಚದ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಿ ಹಾರ್ಲಿಕ್ಸ್ ಕೊಟ್ಟರೆ ನಾಳೆ ಅವ ಡೆಸ್ಕ್ ಮೇಲೆ ಬರೀತಾ, ಅಲ್ಲಿ ಬಸ್ ಸ್ಟ್ಯಾಂಡ್ ಹಂಗೆ ಬರೀತಾ, ಎಲ್ಲ ಕಡೆ ರೈಲ್ವೆ ಸ್ಟೇಷನ್ ಸೀಟ್ ಹಂಗೆ ಬರೀತಾ. ಕೆಲವರೆಲ್ಲ ಬರೋದಿರುತ್ತೆ ಎಂತಂಬ, ಗಾಡಿ ಹಿಂದೆ ಹೋದರೆ ಧೂಳು, ಹುಡುಗಿ ಹಿಂದೆ ಹೋದರೆ ಗೋಳು. ಇವನ ಹತ್ರ ಹಾಪ್ ಕೇಳದ್ ಯಾರು? ಕೆಲವರೆಲ್ಲ ಬೈಕ್ ಮತ್ತೆ ಇದು ಗಾಡಿಗೆ ಹಿಂದೆ ಹೆಸರು ಹಾಕೋದು, ತಂದೆ ತಾಯಿ ಆಶೀರ್ವಾದ ಅಂದೇಳಿ. ರಾತ್ರಿ ಮನೆಗೆ 12 ಗಂಟೆ ಬರೋದು, ಅಪ್ಪ ಅಮ್ಮನ ಹತ್ರ ಗಲಾಟೆ. ಬೈಕ್ ಹಂಗೆ ಆ ಸೈಲೆನ್ಸರ್ ನಿಲ್ಸಿದ, ಏನು ಬಿಸಿ ಹೊಗೆ ಹೊತ್ತು ಅದ್ರ ಮೇಲೆ ಹೆಸರು ಹಾಕಿದ, ಡೋಂಟ್ ಕಿಸ್ ಮೀ ಅಂದೇಳಿ. ನಮಗೆ ಮಂಡಿಪೆಟ್ಟ ಅವ್ನು ಬಿಸಿ ಮುತ್ತು ಕೊಡೋಕೆ. ಯಾರು ಸೈಲೆನ್ಸರಿ ಮುತ್ತು ಕೊಡ್ತಾರ? ಅದು ಯಾರು ಹಾಗಿಂದೆಲ್ಲ ಬರೋದು ಕೇಳ್ರೆ, ಈ ಗಾಡಿಗೆ ಗೀಚಿದಾಗ ಸಣ್ಣದಿರುವಾಗಲೇ ತಲೆ ಮೇಲೆ 4 ಬಡದು, ಇಲ್ಲ ಒಂದು ಕೋಲ್ ತಗೊಂಡು ಕಾಲ್ಗೆ 8 ಕೆಳಗೆ 4 ಕೊಟ್ಟು ಏನಾರು ಬುದ್ಧಿ ಹೇಳದಿದ್ರೆ ಅವ ಹೀಗೆಲ್ಲ ಬರುವುದಿಲ್ಲ, ಗಾಡಿಗೆ ಬರುವುದಿಲ್ಲ. ಮೊನ್ನೆ ನಾವು ಬೊಂಬೈಯಿಂದ ಬಪ್ಪತ್ತಿನ ರೈಲ್ವೆ ಸ್ಟೇಷನ್ ಕೂತಿತ್ತು. ಆ ರೈಲ್ವೆ ಬಾತ್ರೂಮಿಗೆ ಹೋದಾಗ ಪೈಖಾನೆ ಗೋಡೆ ಮೇಲೆ ಬರ್ತಿದ್ದ ಪುಣ್ಯಾತ್ಮ. ಅವನಂತ ಒಬ್ಬ ಕವಿ ನಮ್ಮ ಕನ್ನಡದಲ್ಲಿ ಇನ್ನೊಬ್ಬ ಇಲ್ಲ, ಮತ್ತೊಬ್ಬ ಹುಟ್ಟಲಿಲ್ಲ. ಅವ ಏನಂತೆ ಆ ಪೈಖಾನೆ ಗೋಡೆ ಮೇಲೆ ಬರ್ದಿದ್ದ, ನೀನು ಯಾರಿಗೂ ಕಾಯಬೇಡ, ನಿನ್ನ ಕೆಲಸವನ್ನು ನೀನು ಮುಂದುವರಿಸು. ಯಾರು ಪೈಖಾನೆ ಗಾಡಿ ಎದ್ರ ಕಾಯ್ತ್ರ? ನಾವು